ಯಾರೋ ಅಮಾಯಕರನ್ನೆಲ್ಲ ಕರ್ಕೊಂಡೋಗಿ ರಿಪೇರಿ ಮಾಡ್ತಾರೆ, ಬಿಟ್ಬಿಡ್ತಾರೆ. ಇದು ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ಅಂದು 2015 ಸಿ ರಿಪೋರ್ಟ್ ಹಾಕ್ತಾರೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಧರ್ಮಸ್ಥಳ ಮುಚ್ಚಿ ಹೋದಂಥ ನಗ್ನ ಸತ್ಯಗಳನ್ನು ಭೇದಿಸಬೇಕು ಅಂದರೆ ಅದು ದೊಡ್ಡ ರಹಸ್ಯವೇ ಅಡಗಿದೆ. ಯಾಕೆಂದರೆ ಕೆಲವೊಂದು ಬೇಟೆ ಆಡಲಿಕ್ಕೆ ಹೊರಟಾಗ ಕೆಲವೊಂದು ನಿಗೂಢವಾದಂತಹ ಸತ್ಯಾಂಶಗಳು ಹಾಗೆ ಹುದುಗಿ ಹೋಗಿಬಿಡ್ತವೆ. ಆ ನಿಟ್ಟಿನಲ್ಲಿ ಭಾಳಷ್ಟು ಸತ್ಯಾಂಶಗಳನ್ನ ನಾವು ಕಂಡುಕೊಳ್ಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ನಿಮಗೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕುಸುಮಾವತಿಯವರು ಕೂಡ ಈಗ ಒಂದು PIL ಅನ್ನು ಸಲ್ಲಿಸಿದ್ರು ಹೈಕೋರ್ಟ್ಗೆ. ಅದರ ವಿಚಾರಣೆ ಸಂಬಂಧವಾಗಿ ಬಾಲನ್ ಅವರು ಕೂಡ ವಿಚಾರಣೆಯನ್ನು ಎದುರಿಸಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 74 ಅಸಹಜ ಸಾವುಗಳು, ಕೇವಲ ಒಂದೇ ಒಂದು FIRನ ಹಾಕಿರೋದು. ಹಾಗಾದರೆ SIT ಏನು ತನಿಖೆ ಮಾಡ್ತಿದೆ, ಇದರ ಸಂಬಂಧವಾಗೂ ಕೂಡ ತನಿಖೆ ಆಗಬೇಕಾ, ಏನಾಯಿತು ಹೈಕೋರ್ಟ್ನಲ್ಲಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಪಡೆದುಕೊಳ್ಳೋದಕ್ಕೆ ಇವತ್ತು ನಾವು ಬಾಲನ್ ಅವ್ರ ಹತ್ರ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಸುಪ್ರೀಂ ಕೋರ್ಟ್ನ ವಕೀಲರು. ಇದ್ರ ಬಗ್ಗೆ ಭಾಳಷ್ಟು ಹೋರಾಡ್ತಾನೂ ಕೂಡ ಇದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಅವ್ರ ಹತ್ರ ಪಡೆದ್ರೆ ನನಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ ಸರ್. ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಏನೆಲ್ಲ ಆಗ್ತಾ ಇದೆ ಅಂತ. ಮುಗ್ದೇ ಹೋಗ್ಬಿಟ್ಟು ಧರ್ಮಸ್ಥಳ ಕೇಸ್ ಅಂತ ಅನೇಕರು ಅಭಿಪ್ರಾಯವನ್ನು ಕೂಡ ಪಟ್ಟಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನಿದೆ ಸರ್? ನೋಡಿ, ಧರ್ಮಸ್ಥಳ, ಉಜ್ರೆ, ಬೆಳ್ತಂಗಡಿ ಸಣ್ಣ ಊರು. ಧರ್ಮಸ್ಥಳ ಭಾರಿ ಸಣ್ಣ ಊರು. ಅದು ಈಗ 2000ದಿಂದ 2012ವರೆಗೆ 74 ಜನ ಸತ್ತಿದ್ದಾರೆ. ಅದು ಸಹಜ ಸಾವಲ್ಲ, ಅದು ಅಸಹಜ ಸಾವು. ಅನ್ಯಾಚುರಲ್ ಡೆತ್ ಅಂದರೆ ಕೊಲೆ ಇರ್ಬೋದು, ಅಪಘಾತ ಇರ್ಬೋದು. 74 ಡಾಕ್ಯುಮೆಂಟೆಡ್ ಡೆತ್. ಎಲ್ಲಿಂದ ಸಿಕ್ತು ಡಾಕ್ಯುಮೆಂಟ್ ಅಂತೀರಾ ಎಲ್ಲರೂ ಕೂಡ ಕೇಳ್ತಾರೆ. ಈಗ ಒಂದು ಶವವನ್ನು ಹಾಕಿದರೆ ಖರ್ಚಾಗುತ್ತೆ. ಆ ಖರ್ಚು 7,000 10,000 ಕ್ಲೈಮ್ ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಹಾಗಂದರೆ 74 ಜನ 12 ವರ್ಷದಲ್ಲಿ ಸತ್ತಿದ್ದಾರೆ. ಏನ ಬದುಕಿದ್ರೆ ಅವ್ರ ಬಾಡಿ ಅವ್ರದ್ದೇ, ಸತ್ತಿದ್ರೆ ಅದು ಸರ್ಕಾರದ ಬಾಡಿ. ಈಗ ನ್ಯಾಚುರಲ್ ಡೆತ್ತು ಅದು ಏನು ಮಾಡಬೇಕು, ಪರ್ಮಿಷನ್ ತಗೊಂಡು ಹಾಕ್ಬೋದು ಅಥವಾ ಸುಟ್ಟಾಕ್ಬೋದು. ಈ ಅಸಹಜ ಸಾವು ಆದರೆ ಎಲ್ಲಾದ್ರೇನೋ ಸರಿ, ಈಗ ಅದು ಪೊಲೀಸರಿಗೆ ರಿಪೋರ್ಟ್ ಆಗಬೇಕು, ಪೊಲೀಸರು ಫೋಟೋಗ್ರಫಿ ಮಾಡಬೇಕು, ವಿಡಿಯೋಗ್ರಫಿ ಮಾಡಬೇಕು, ಮತ್ತು ಅದನ್ನು ತಹಶೀಲ್ದಾರ್ಗೆ ಶವ ತನಿಖೆಗೆ ಕಳಿಸ್ಬೇಕು. ಅವ್ರ ಕರ್ತವ್ಯ, ಅವ್ರಿಗೆ ಸಂಬಳ ಕೊಡೋದೆ ಅದಕ್ಕೆ. ಅವರು ಶವ ತನಿಖೆ ಮಾಡಬೇಕು, ಫೋಟೋ ಮಾಡಬೇಕು, ವಿಡಿಯೋಗ್ರಫಿ ಮಾಡಬೇಕು. ಆಮೇಲೆ ಆ ಶವವನ್ನು ಯಾವ ಧರ್ಮಕ್ಕೆ ಸೇರಿದ್ದು ಆ ಧರ್ಮದ ಪ್ರಕಾರ ಹಾಕಬೇಕು ಅಥವಾ ಸುಟ್ಟಾಗಬೇಕು. ಅದಕ್ಕೆ ಖರ್ಚು ಮಾಡಬೇಕು, ರೆಕಾರ್ಡ್ಸ್ ಮಾಡಬೇಕು. ಮತ್ತು ಆ ಫೋಟೋಗಳನ್ನು ನೀವು ನ್ಯಾಷನಲ್ಲು, ಸ್ಟೇಟು ಡೈಲೀಸಲ್ಲಿ ಅದನ್ನು ಪ್ರಚಾರ ಮಾಡಬೇಕು. ಈಗ ಸತ್ತೋಗ್ತಾರೆ, ಆ ಪ್ರೊಸೀಜರ್ನೇ ಫಾಲೋ ಮಾಡಲ್ಲ. ಫೋಟೋಗ್ರಫಿ ಇಲ್ಲ, ವಿಡಿಯೋಗ್ರಫಿ ಇಲ್ಲ, ಶವ ತನಿಖೆ ಇಲ್ಲ, ಪೊಲೀಸರಿಗೆ ಇಲ್ಲ, ಆದರೆ ಹಾಕ್ತಾರೆ. ಈಗ 2 ಗ್ರೂಪ್ ಇದೆ. ಒಂದು ಗ್ರೂಪು ಒಂದು ಕಡೆ ಇದೆ, ಇನ್ನೊಂದು ಗ್ರೂಪು ನ್ಯಾಯ ಕೇಳಿ ಹೋರಾಡ್ತಾ ಇದೆ. ಒಂದು ಗ್ರೂಪು ನ್ಯಾಯನೇ ಬೇಕಾಗಿಲ್ಲ, ಯಾಕೆಂದರೆ ಅನ್ಯಾಯನೇ ಆಗಿಲ್ಲ. ಅನ್ಯಾಯ ಆಗಿಲ್ಲ ಅಂದರೆ 74 ಜನ ಹೆಂಗೆ ಸತ್ತರು ಅನ್ನೋದು ನನ್ನ ಪ್ರಶ್ನೆ ಅವರಿಗೆ. ಸೊ ಅವ್ರು ಹೇಳ್ತಾರೆ ಅದು ಧರ್ಮಸ್ಥಳ, ಪುಣ್ಯಸ್ಥಳ, ಅಲ್ಲಿ ಹೋಗಿ ಸತ್ತರೆ ಸ್ವರ್ಗಕ್ಕೆ ಹೋಗ್ಬೋದಂದು ಕೂಡ ಸತ್ತಿರ್ಬೋದು. ರೈಟ್, ನಾವು ಇಲ್ಲ ಅಂದು ಹೇಳ್ತಾ ಇಲ್ಲ. ಸ್ವರ್ಗಕ್ಕೆ ಹೋಗಬೇಕು ಅಥವಾ ನರಕಕ್ಕೆ ಹೋಗ್ಬೇಕಂದು ಸತ್ತರೆ ಕೂಡ ಕಾನೂನು ಒಂದೇ. ಫೋಟೋಗ್ರಫಿ, ವಿಡಿಯೋಗ್ರಫಿ, ಶವ ತನಿಖೆ, ಪೊಲೀಸ್ ಪ್ರೊಸೀಜರು, ತಹಸೀಲ್ದಾರ್ ಪ್ರೊಸೀಜರು, ಡಿಸ್ಪೋಸಲ್ ಪ್ರೊಸೀಜರು, ಇದನ್ನು ನೀವು ಹಾಗೆ ಹೆಂಗೆ ಹಾಕ್ತೀರಾ, ಸುಟ್ಟಾಕ್ತೀರಾ ಅನ್ನೋದು ಪ್ರಶ್ನೆ. ಈಗ 74 ಡಾಕ್ಯುಮೆಂಟೆಡ್ ಡೆತ್ತು. ಕುಸುಮಾವತಿ ರಿಟ್ ಪಿಟಿಷನ್ ಹಾಕಿದ್ದಾರೆ. ಇದು ಪಬ್ಲಿಕ್, ಸಾರ್ವಜನಿಕ ಹಿತಾಸಕ್ತಿ ದಾವೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅದರಲ್ಲಿ ಆ ಅಮ್ಮ ಹೇಳಿದ್ದು, ನನ್ನ ಮಗಳನ್ನು ಅತ್ಯಾಚಾರ ಮಾಡಿ, ಹಿಂಸಾಚಾರ ಮಾಡಿ ಕೊಂದಿದ್ದಾರೆ. ಪೊಲೀಸರು ಒಂದು ಅಮಾಯಕನನ್ನು ಬಂಧಿಸಿ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವನಿಗೆ ಈಗಾಗಲೇ ಬಿಡುಗಡೆ ಆಗಿದೆ.
ನಾನು ಎಷ್ಟು ಮಟ್ಟಿಗೆ ಕಣ್ಣೀರು ಬಿಡ್ತಾ ಇದ್ದೀನಿ ಈ ಥರ ನನಗೆ ಗೊತ್ತಿದ್ದ ಮಟ್ಟಿಗೆ 2000ರಿಂದ 2012ರವರೆಗೆ 74 ಸಾವು ಆಗಿದೆ. ಒಂದು ಅದು ಪಟ್ಟಿ ಕೊಟ್ಟಿದ್ದೀವಿ ನಾವು ಕೋರ್ಟಿಗೆ, ಅದು ಇದರಲ್ಲಿದೆ, ಎಷ್ಟು ಆಗಿದೆ ಅನ್ನೋದನ್ನೆಲ್ಲ ಪಟ್ಟಿ ಕೊಟ್ಟಿದ್ದೀವಿ ನೋಡಿ. ಇದೆಲ್ಲ ಡಾಕ್ಯುಮೆಂಟ್ಸ್, ಎಷ್ಟು ಖರ್ಚಾಗಿದೆ, ಏನು ವೋಚರ್ಸ್ ಎಲ್ಲನೂ ಹಾಕಿದ್ವಿ. ಸೊ ಆಯಮ್ಮ ಹೇಳೋದು 74 ಜನ ಸತ್ತಿದ್ದಾರೆ, ಊತ ಹಾಕಿದ್ದಾರೆ. ಇದು ಯಾವ ಪ್ರೊಸೀಜರು ಮಾಡಿಲ್ಲ. ಅದರಿಂದ 74 ಕಾಗ್ನಿಸಬಲ್ ಅಫೆನ್ಸು, ಪ್ರತ್ಯೇಕ ಸಪ್ರೇಟ್ FIR ಮೊಕದ್ದಮೆ ನೋಂದಣಿ ಮಾಡಬೇಕು, ಪ್ರತಿಯೊಂದು ತನಿಖೆ ಮಾಡಬೇಕು. ಅದರಲ್ಲಿ ಸತ್ತವರು ಪುರುಷರ ಮಹಿಳೆಯರ ಏನು ಎಲ್ಲನೂ ಡೀಟೇಲಾಗಿ ಕೊಟ್ಟಿದೆ. ಇದೊಂದು 500 ಪೇಜ್ ಇದೆ. ಡೀಟೇಲಾಗಿ ನಾವು ಹಾಕಿದ್ವಿ, ಯಾವತ್ತು ದಿವಸ ಊತ ಹಾಕಿದ್ದು, ಏನು ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ, ಆ ರಿಸಿಪ್ಟಿ ಎಲ್ಲ ಕೂಡ ಹಾಕಿದ್ವಿ. ಹಾಗಂದ್ರೆ ಅವರು ಪಾಪ ಪುಣ್ಯಕ್ಕೆ ಹೋಗಿ ಸತ್ತೋಗಿರಲಿ, ಅದೇ ನಿಜವಾಗಿ ಕೂಡ ಇರಲಿ, ಅದು ಹೇಳ್ಬೇಕಲ್ಲ. ಅದನ್ನು ಯಾರು ಹೇಳಬೇಕು? ಡಾಕ್ಟ್ರು ಹೇಳಬೇಕು, ಪೊಲೀಸರು ಹೇಳಬೇಕು, ತಹಸೀಲ್ದಾರ್ ಹೇಳಬೇಕು. ಆ 3 ಜನಕ್ಕಿಲ್ಲದೆ ನೀವು ಹೆಂಗೆ ಊತ ಹಾಕ್ತೀರಾ ಅನ್ನೋದು ಪ್ರಶ್ನೆ. ಈಗ ಅದರಲ್ಲಿ ಐಟಮ್ ನಂಬರ್ 60 ಅವರು ಅಲ್ಲಿ ಹೋಗಿ ಒಂದು ಹೋಟೆಲಲ್ಲಿ ಸ್ಟೇ ಮಾಡ್ತಾರೆ. ಹೋಟೆಲ್ಲು ಧರ್ಮಸ್ಥಳ ಕ್ಷೇತ್ರದ ಹೋಟೆಲ್ ಅದು. ಅಲ್ಲಿ ಹೆಸರು ಕೊಡ್ತಾರೆ, ಆಧಾರ್ ಕಾರ್ಡ್ ಕೊಟ್ಟಿರ್ಬೇಕು, ಏನೋ ID ಪ್ರೂಫ್ ಇಲ್ಲದೆ ಯಾರು ರೂಮ್ ಕೊಡ್ತಾರೆ, ಸತ್ತೋಗ್ತಾನೆ ಮನುಷ್ಯ. ಆ ಥರ ಮಹಿಳೆಯರು ಕೂಡ ಸತ್ತೋಗಿದ್ದಾರೆ, ಅದನ್ನು ಊತ ಹಾಕಿದ್ದಾರೆ. ಅವ್ರ ಫ್ಯಾಮ್ಲಿನವ್ರಿಗೆ ಗೊತ್ತಾ ಇದು ಏನು? 74 ಫ್ಯಾಮ್ಲಿ ಯಾರದು? ಅವ್ರು ಎಲ್ಲೋ ಹುಡುಕಿರ್ತಾರೆ, ಎಲ್ಲೋ ಯಾವ ಊರಿಂದನೂ ಹೋಗಿರ್ತಾರೆ. ಯಾವ ಕಾರಣದಿಂದ ಯಾರು ಕೊಂದಿದ್ದು? ಇದು ಅಲ್ಲಿ ಏನು ನಡೀತಾ ಇದೆ ಅಂದರೆ 1979ನೇ ಇಸ್ವಿಯಲ್ಲಿ ವೇದವಲ್ಲಿ ಕೊಲೆ, ಅದು ಕೊಲೆ, ಅದನ್ನು ಸುಟ್ಟು ಹಾಕಿ ಮಾಡಿದ್ದಾರೆ. ಇವತ್ತುವರೆಗೆ ಚಾರ್ಜ್ ಶೀಟ್ ಹಾಕಿಲ್ಲ. ಗಂಡನ್ನ ಬಂಧಿಸಿ ಜೈಲಲ್ಲಿ ಇಟ್ಟು ಮಾಡಿದ್ದಾರೆ ಅವರು. ದೆನ್ ಪದ್ಮಲತಾ ಎಲ್ಲಿದ್ಲು, ಯಾವ ಕಾರಣಕ್ಕೋಸ್ಕರ ಕೊಂದಿದ್ದಾರೆ, ಅವರ ಅಪ್ಪ ಯಾರು, ಇದು ಎಲ್ರಿಗೂ ಗೊತ್ತಿದೆ. ಮತ್ತೆ ರಿಪಿಟೇಷನು. ಶಾಲೆಯಲ್ಲಿ ಹುಡುಗಿಯನ್ನು ಕಾರಲ್ಲಿ ಯಾರು ಕರೆದುಕೊಂಡು ಹೋಗಿದ್ದು, ಡೆಡ್ ಬಾಡಿಯಲ್ಲಿ ಬಿದ್ದಿತ್ತು. ಅದು ಹಿಂಸಾಚಾರ, ಅತ್ಯಾಚಾರ ಮತ್ತು ಕೊಲೆ ರಿಪೋರ್ಟ್ ಹಾಕಿದ್ದಾರೆ. ಈಗ ಆನೆ ಮೌತ ಅಂದರೆ ಅವನಿಗೆ ಬಾಯಿ ಆನೆ ಥರ ಇದಂದಲ್ಲ, ಮೌತ್ ಅಂದರೆ ಆನೆಯನ್ನು ನೋಡ್ಕೊಳ್ಳೋರು. ಸೊ ಅವ್ರ ಹೆಸರು ನಾರಾಯಣ್ ಸಫಿಯಾನ್. ಅವನು ಕ್ಷೇತ್ರದ ಆನೆ ನೋಡಿಕೊಳ್ಳೋ ಒಂದು ಮನುಷ್ಯ. ಅವನ ತಂಗಿ ಯಮುನಾ, ಆ ಯಮ್ಮನು ಕ್ಷೇತ್ರದಲ್ಲಿ ಕೂಲಿ ಕೆಲಸ ಮಾಡೋಳು. ಇವ್ರದ್ದು ಪ್ರತ್ಯರಾಜ ಸ್ವತ್ತು 2.5 ಎಕರೆ ಜಮೀನು. ಅದರಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ. ಈಗ ಇವರನ್ನು ಹರ್ಷಂದ್ರನೇ ಕರೆದು ನೀವು ಆ ಜಾಗ ಬಿಟ್ಕೊಡ್ಬೇಕು ಅಂತ ಕೇಳ್ತಾರೆ. ಇವ್ರು ಬಿಟ್ಕೊಡಲ್ಲ. ಅವರಲ್ಲಿ ಸೂಪರ್ವೈಸ್ ಕೆಲಸ ಮಾಡುವ ರಾಜಶೇಖರ್ ರೈ ಅನ್ನೋರು ದೂರು ಕೊಡ್ತಾರೆ. ಅವ್ರು ಹೇಳ್ತಾರೆ, ಬೆಳಗ್ಗೆ 10 ಗಂಟೆಗೆ ನಾನು ಹೋದೆ, ಒಂದು ಕಬ್ಬಿಣದ ಪೆಟ್ಟಿಗೆ ಅಲ್ಲಿ ಬಿದ್ದಿತ್ತು, ಸೀರೆಗಳು ಬಿದ್ದಿತ್ತು, ಮನೆ ನೋಡಿದರೆ ಸಲ್ಲಾಪಿಲ್ಲಿಯಾಗಿ ಇತ್ತು, ತಲೆ ಕೈ ಮುಖ ಎಲ್ಲ ಜುಜ್ಜದ ಗಾಯಗಳಿತ್ತು, ಅಲ್ಲಿ ಒಂದು ರುಬ್ಬುವ ಕಲ್ಲಿತ್ತು, ಕೊಲೆ ಆಗಿದೆ ಎಂದು 10 ಗಂಟೆಗೆ ನೋಡಿ 4:45ಗೆ ಪೊಲೀಸರು FIR ರಿಜಿಸ್ಟ್ರ್ ಮಾಡ್ತಾರೆ. ರಿಜಿಸ್ಟ್ರ್ ಮಾಡಿ ರಿಕವರಿ ಮಾಡ್ತಾರೆ. ಮತ್ತು ಯಾರೋ ಅಮಾಯಕರನ್ನೆಲ್ಲ ಕರ್ಕೊಂಡೋಗಿ ರಿಪೇರಿ ಮಾಡ್ತಾರೆ, ಬಿಟ್ಬಿಡ್ತಾರೆ. ಇದು ಕಂಡುಹಿಡಿಯೋಕೆ ಆಗ್ತಾಯಿಲ್ಲ ಅಂದು 2015ನಲ್ಲಿ ರಿಪೋರ್ಟ್ ಹಾಕ್ತಾರೆ. ಇದು ಏನಾಗ್ತಾಯಿದೆ ಅಂದರೆ, ಕೊಲೆ ಮಾಡೋನು, ಅತ್ಯಾಚಾರ ಮಾಡೋನು, ಡಾಕ್ಟ್ರು, ಪೊಲೀಸು, ಪಂಚಾಯಿತಿ ಇವರು ಎಲ್ಲರೂ ಸೇರಿಕೊಂಡು ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಸಮಸ್ಯೆ ಬರ್ತಾಯಿದೆ. ಸೊ ಈ ಹಿನ್ನೆಲೆಯಲ್ಲಿ ಆಯಮ್ಮ ಹೇಳಿದಾಳೆ 74 ಸಾವಾಗಿದೆ, 74 ಮೊಕದ್ದಮೆ ರಿಜಿಸ್ಟ್ರ್ ಮಾಡಬೇಕು,
ಅದನ್ನು ತನಿಖೆ ಮಾಡಬೇಕಂದು. ಈ ಮಧ್ಯದಲ್ಲಿ ಸಿಟ್ಟು ರಚನೆ ಮಾಡಿದ್ದು ವುಮನ್ ಕಮಿಷನ್ ಲೆಟ್ರ್ ಬರೀತಾರೆ. ಅದಕ್ಕೆ ಮೊದಲು ವಿಧಾನಸೌಧದಲ್ಲೇ ಡಿಸ್ಕಷನ್ ಆಗುತ್ತೆ, ಉಗ್ರಪ್ಪ ಕಮಿಟಿ ರಿಪೋರ್ಟ್ ಬರುತ್ತೆ, ಮತ್ತು ಸುಮಾರು ಸಾವಿದೆ. ಅಂದರೆ ಸತ್ತಿರೋದು ನಂಬರ್ ಹೊರಗೆ ಬಂದಿರೋದು 424 ಸಾವುಗಳು, 424 ಎಣಗಳು. ಈ ಎಣಗಳೆಲ್ಲ ಕೂಡ ನ್ಯಾಯ ಕೇಳ್ತಾ ಇದೆ. 12 ವರ್ಷದಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ 74 ಸಾವು ಹೆಂಗಾಗುತ್ತೆ? ಅದು ಎಲ್ಲನೂ ಅನ್ಯಾಚುರಲ್ ಡೆತ್ತು. ಇದನ್ನು ತನಿಖೆ ಮಾಡಬೇಕಂದು SIT ಕಾನ್ಸ್ಟಿಟ್ಯೂಟ್ ಮಾಡಿದರು. SIT ಚಿನ್ನಯ್ಯ ಕೊಟ್ಟಿರೋ ಒಂದು FIR 39/2025 ಅದನ್ನು ತನಿಖೆ ಮಾಡಿ ಇಂಟ್ರೀಮ್ ರಿಪೋರ್ಟ್ ಎಂದು ಕೊಡ್ತಾರೆ. ಆ ಥರ ಕಾನೂನಲ್ಲಿ ಅವಕಾಶ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ಇದರ ವಿಚಿತ್ರ, ಒಂದು ಇಂಟ್ರೀಮ್ ರಿಪೋರ್ಟ್ ಎಂದು ಹಾಕಿದ್ದಾರೆ. ಮೊನ್ನೆ ಅಂದರೆ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಅಂತ ಹೇಳ್ಬೋದು, ಚಾರ್ಜ್ ಶೀಟು ಇಲ್ಲ, ಸಪ್ಲಿಮೆಂಟ್ರಿ ಚಾರ್ಜ್ ಶೀಟು ಇಲ್ಲ. ಇದು ಇಂಟ್ರೀಮ್ ರಿಪೋರ್ಟ್ ಅಂದರೆ ಯಾವ ಕಾನೂನಲ್ಲಿದೆ ಅಂತ ಗೊತ್ತಿಲ್ಲ. ಅದನ್ನು ನಾವು ಚಾಲೆಂಜ್ ಮಾಡಿದ್ದೀವಿ, ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ. ಈಗ ಆಗಸ್ಟು 6ನೇ ತಾರೀಕು 2025 ಆ SITಗೆ ಪೊಲೀಸ್ ಠಾಣೆ ಅನ್ನೋ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಪರ್ಪಸ್ಸು ಈ ಥರ 74 ಕೊಲೆಗಳಾಗಿದೆ. ಕೊಲೆನೋ ಆತ್ಮಹತ್ಯೆನೋ ಅಪಘಾತನೋ ಅಸಹಜ ಸಾವುಗಳು. 74 FIRನ ರಿಜಿಸ್ಟರ್ ಮಾಡುವ ಹಕ್ಕು SITಗೆ ಕೊಟ್ಟಿದ್ದಾರೆ. ವಿಶೇಷ ಸೂಚನೆ ಆಗಿದೆ 6/10/2025 ಇವತ್ತುವರೆಗೆ ಒಂದು FIR ಮಾಡಿಲ್ಲ. ಅಂದರೆ 424 ಸಾವು, ಹತ್ಯೆ ಸಾವು, ಹಿಂಸಾಚಾರ ಸಾವು, ಕೊಲೆ ಸಾವು, ಅಸಹಜ ಸಾವು, ಇದು ಎಲ್ಲನೂ ಒಂದು ಸಣ್ಣ ಊರಲ್ಲಿ ನಡೀತಾ ಇದೆ. ಇದುವರೆಗೆ ಸಂಬಂಧಪಟ್ಟವ್ರನ್ನ ಯಾರಿಗೂ ಸಮನ್ ಕೊಟ್ಟಿಲ್ಲ, ಯಾರನ್ನೂ ವಿಚಾರಣೆ ಮಾಡಿಲ್ಲ. ಈ ಚಿನ್ನಯ್ಯ ದೂರು ಕೊಟ್ಟಿದ್ದು, ದೂರಲ್ಲಿ ಹೇಳ್ತಾನೆ 15 ವಯಸ್ಸು ಹುಡುಗಿ, ಸ್ಕೂಲ್ ಹುಡುಗಿ, ಕಾಲೇಜ್ ಹುಡುಗಿ, ಅತ್ಯಾಚಾರ, ಕೊಲೆ, ನಾನೇ ಊತಾಕ್ದೆ, ನನಗೆ ಸಂಬಳ ಕೊಟ್ಟವ್ರು ಯಾರು, ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರು ಯಾರು ಎಲ್ಲ ಹೇಳ್ತಾನೆ. ಆದರೆ ಅವ್ರಿಗೆ ಯಾಕೆ ಸಂಬಂಧ ಕೊಟ್ಟಿಲ್ಲ? ಅಂದರೆ ವ್ಯವಸ್ಥೆ ಕೆಟ್ಟೋಗಿದೆ. ಮುಖ್ಯಮಂತ್ರಿಗಳು ಇದ್ದಾರೆ, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, FSL, IG, DIG, ಕಮಿಷನರು, IPS, IAS, IFS, PhD, ಕೋಟ್ಯಾಂತರ ರೂಪಾಯಿ ಈ FSLಗೆ, ಪೊಲೀಸರಿಗೆ ಸರ್ಕಾರ ಖರ್ಚು ಮಾಡ್ತಾಯಿದೆ. ಒಂದು ಡಬಲ್ ಮರ್ಡರ್ ಆಗಿದೆ, ಕ್ರೂರ ಕೊಲೆ ಒಂದು ಸಣ್ಣ ಊರಲ್ಲಿ. ಎಂಟ್ರಿ ಪಾಯಿಂಟ್ ಇದೆ, ಎಕ್ಸಿಟ್ ಪಾಯಿಂಟ್ ಇದೆ. 2012, ಈಗ 2026, 14 ವರ್ಷದಿಂದ ಇದರ ಬಗ್ಗೆ ಪೊಲೀಸರು ಮರ್ತುಬಿಟ್ರು, ಪ್ರತಿಯೊಬ್ಬರು ಮರ್ತುಬಿಟ್ರು. ಏನು ನಡೀತಾ ಇದೆ? ಮೊನ್ನೆ ಯಾರೋ ಕೊಂದವರು ಯಾರೆಂದು ಒಂದು ಪ್ರತಿಭಟನೆ ಮಾಡಿದರು. ಕೊಂದವರು ಯಾರೆಂದು ಗೊತ್ತಿಲ್ವಾ ನಿಮಗೆ? ಕೊಂದವರು ಯಾರು ಗೊತ್ತು, ಅಂಥದ್ದವ್ರನ್ನ ಅರೆಸ್ಟ್ ಬಂಧಿಸಿಂದ ಯಾಕೆ ಕೇಳ್ತಾ ಇಲ್ಲ? ಮೀಟ್ರ್ ಆಫ್. ಈಗ ಅವ್ರು ಹಾಕ್ತಾರೆ, ಇಲ್ಲೊಂದು ರಿಟ್ಟು, ಅಲ್ಲೊಂದು ರಿಟ್ಟು, ಇಲ್ಲಿ OS, ಅಲ್ಲಿ IS, ಅಲ್ಲಿ BS ಒಂದು ಹಾಕಿ ಆದೇಶಗಳೆಲ್ಲ ತಗೊಳ್ತಾರೆ. ಅಂದರೆ ಹೆದರ್ತಾರೆ. ಯಾರು ಕೊಂದಿದ್ದೊಂದು ಯಾಕೆ ಕೇಳ್ತಾ ಇಲ್ಲ? ಅದರಿಂದ ಹೈಕೋರ್ಟ್ಗೆ ನಾವು ಪೆಟಿಷನ್ ಹಾಕಿದ್ವಿ. ಎಲ್ಲ ದಾಖಲಾತಿನೂ ಇದರಲ್ಲಿದೆ. ಇದು ಸೆಟ್ ಮಾಡಿ ನಾವು ಕೋರ್ಟಿಗೆ ಕೊಟ್ಟಿದ್ವಿ. ಸಾವು 74 ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಇದರಲ್ಲಿ ದಾಖಲಾತಿ ಇದೆ. ಊತ ಹಾಕಿರೋರಿಗೆ ದುಡ್ಡು ಕೊಟ್ಟಿದ್ದ ರಿಸಿಪ್ಟೆಲ್ಲ ಇಟ್ಟಿದ್ವಿ. ಕೆಲವೊಂದು ವೆನ್ಲಾಕ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗುವಂಥವ್ನು KS ಹೆಗಡೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು ಅನ್ನೋ ಒಂದಿಷ್ಟು ಅನುಮಾನಗಳಿದೆ. ಅದೆಲ್ಲವೂ ಕೂಡ ಈ ದಾಖಲೆ. ಅನುಮಾನ ಇರಲಿ, ತನಿಖೆ ಇಲ್ಲದೆ ಯಾಕೆ ಊತ ಹಾಕ್ತೀರಾ? ನೀವು ಹೇಳೋ ಥರ ಅವ್ರು ಬಂದು ಸ್ವರ್ಗಕ್ಕೆ ಹೋಗೋಕ್ಕೆ ಬಂದ್ರೆ ಅಂದೇ ಇಟ್ಕೊಳ್ಳೋಣ. ತನಿಖೆ ಇಲ್ಲದೆ ಯಾಕೆ ನೀವು ಊತ ಹಾಕ್ತೀರಾ? ನಿಮ್ಗೇನು ಅಧಿಕಾರ ಇದೆ? ದಟ್ಸ್ ದ ಪಾಯಿಂಟ್. ಈಗ ಸಿಟ್ಟು ಯಾರು ಒತ್ತಡ ಕೊಟ್ಟಿದ್ದಾರೆ? ಸಿಟ್ಟಲ್ಲಿರೋ ಆಫೀಸರ್ಗಳು ಒಳ್ಳೆ ಆಫೀಸರೇ. ಈಗ 74 FIR ರಿಜಿಸ್ಟರ್ ಮಾಡಬೇಕಲ್ಲ. ಆನೆ ಮಾವತನ ಕೇಸನ್ನು ಯಾಕೆ ರೀಓಪನ್ ಮಾಡಿಲ್ಲ? ಆನೆ ಮಾವತ ಆ ಕೇಸು ಓಪನ್ ಕೇಸು. ರಿಪೋರ್ಟ್ ಹಾಕಿದ್ರಲ್ಲ, ಅಂದರೆ ಈ ಪೊಲೀಸ್ ವ್ಯವಸ್ಥೆನೇ ಕೆಟ್ಟೋಗಿದೆ, FSL ವ್ಯವಸ್ಥೆ ಕೆಟ್ಟೋಗಿದೆ, ಜುಡಿಷಿಯಲ್ ವ್ಯವಸ್ಥೆ ಕೆಟ್ಟೋಗಿದೆ.
ಅಂದರೆ ಒಂದು ಸಣ್ಣ ಊರಲ್ಲಿ 106 ಸಾವು, ಎಲ್ಲರಿಗೂ ನೋವು, ಕಣ್ಣೀರು. ಇದೇ ತನಿಖೆ ಭಾಗವಾಗಿ ಆಂಬುಲೆನ್ಸ್ ಡ್ರೈವರ್ಗಳನ್ನು ಅವ್ರನ್ನೆಲ್ಲರೂ ಕೂಡ ತನಿಖೆ ಮಾಡಿದ್ರು ಸರ್. ಈಗ ಮತ್ತೀಗ ಸರ್ಕಾರಕ್ಕೆ ಅವರು ವರದಿನೇ ತರಿಸ್ಕೊಂಡು ಇದನ್ನು ವಿಚಾರಣೆ ಮಾಡಿ ಡ್ರೈವರ್ ಏನು ಯಾರು ಮಾಡಿದ್ರು ಅವ್ರನ್ನ ಕರಿಯ ನೀನು, ಯಾರ ಹೆಸರಿದ್ದ ಅವ್ರನ್ನ ಕರಿ. ಇದುವರೆಗೆ ಒಂದು ಸಾಮಾನ್ಯ ನೀವು ತಲೆ ಬಿಟ್ಬಿಟ್ಟು ಬಾಲ ಹಿಡಿದ್ರೆ ಮನುಷ್ಯನ ಹಿಡಬೇಕು, ಬಿದ್ರೋಗಿರೋ ಕೂದಲನ್ನ ಹಿಡಿದ್ರೆ ನಿನ್ನ ಸಂಬಳ ಕೊಡೋದು ಕೂದಲು ಹಿಡಿಯೋಕೆ, ಮನುಷ್ಯನ ಹಿಡಿಯೋಕ್ಕೆ. ಈಗ ಆನೆ ಮಾವತನ ಮಗ ಕೇಸ್ ಹಾಕ್ತಾನೆ, ಅಲ್ಲಿ ಯಾರ ಹೆಸರು ಹೊರಗೆ ಬರ್ತಾಯಿದ್ದೋ ಅವ್ರ ಹೆಸರು ಹೇಳಿ FIR ಆಗುತ್ತೆ. 74 ಅಸಹಜ ಸಾವುಗಳು ಒಬ್ಬ ವ್ಯಕ್ತಿನ ಕೇಂದ್ರೀಕರಿಸ್ತದವೆ ಅನ್ನೋದು ನಿಮ್ಮ ಉದ್ದೇಶ ಸರ್, ಅಥವಾ ಅನುಮಾನನ? ಅನುಮಾನನೂ ಇಲ್ಲ, ಉದ್ದೇಶನೂ ಇಲ್ಲ. 74 ಜನ ಸತ್ತಿದ್ದಾರೆ, ತನಿಖೆ ಯಾಕೆ ಮಾಡಿಲ್ಲ, ಪ್ರೊಸೀಜರ್ ಯಾಕೆ ಫಾಲೋ ಮಾಡಿಲ್ಲ? ನೀವು ಪ್ರೊಸೀಜರ್ ಮಾಡಿ ಆತ್ಮಹತ್ಯೆ ಅಂದೇಳಿ, ಅಪಘಾತ ಅಂದೇಳಿ, ಕೊಲೆ ಅಂದೇಳಿ, ಇಲ್ಲ ಸಹಜ ಸಾವು ಅಂದೇಳಿ, ಹಾರ್ಟ್ ಅಟ್ಯಾಕಲ್ಲಿ ಸತ್ರು ಅಂದೇಳಿ, ಏನೇ ಹೇಳಿ ನೀನು, ಬಟ್ ಹೇಳಿ ಹಂಗೆ ಹೆಂಗೆ ಊತಾಗ್ತೀರ ನೀವು? ಅಂದರೆ ಇದು ಕಾಗ್ನಿಸಬಲ್ ಅಫೆನ್ಸು. ಇದು ನಾವು ರಿಟ್ ಪಿಟಿಷನ್ ಹಾಕಿದ್ವಿ, ಅದು ಸೋಮವಾರ ಬಂತು ಕೋರ್ಟ್ಗೆ. PIL ಅಡ್ಮಿಟ್ ಆಗೋದು, ವಿಚಾರಣೆಗೆ ಬರೋದು ಬರೀ ಅಪರೂಪ. ನಾನು ಹೇಳಿದೆ ಮೈ ಲಾರ್ಡ್ ಇನ್ ಎ ಸ್ಮಾಲ್ ವಿಲೇಜ್ ಅಂದೆ. ಅವ್ರು ಇಮಿಡಿಯೇಟ್ಲಿ ಗೌರ್ಮೆಂಟ್ ಅಡ್ವೊಕೇಟ್ನ ಕೇಳಿದರು, ವಾಟ್ ಯು ಸೇ, ಈ ವಾಂಟ್ಸ್ 74 FIR ಟು ಬಿ ರಿಜಿಸ್ಟರ್ಡ್, ಆರ್ ಯು ಗೋಯಿಂಗ್ ಟು ರಿಜಿಸ್ಟರ್? ಅಂದರೆ ಓದ್ಕೊಂಡು ಬಂದಿದ್ದಾರೆ ಸಾಹೇಬರು. ಅವರು ಏನೋ ಹೇಳಕ್ಕೆ ಬಂದರು, ಓಕೆ ಗೋ ಥ್ರೂ ವಿತ್ ಕೋರ್ಟ್ ರೆಕಾರ್ಡ್ಸ್ ಆ್ಯಂಡ್ ಮೇಕ್ ಸಬ್ಮಿಷನ್ ಅಂದರು. ಸಮ್ಹೌ ಡೇಟ್ ಹೋಗಿದೆ 3ನೇ ತಾರೀಕು, ಅವ್ರು ಹೇಳಬೇಕು. ಈಗ 74 ಏನ ಅದ್ರ ಪಟ್ಟಿ ಕೊಟ್ಟಿದ್ದೀವಿ, 74 FIR ಮಾಡಿ, ತನಿಖೆ ಮಾಡಿ. ಅದು ಒಂದು ಗ್ರೂಪ್, ಇದು ಬುರುಡೆ ಗ್ಯಾಂಗು. ಬುರುಡೆ ಗ್ಯಾಂಗ್ ಅಲ್ಲ, ಇಲ್ಲೇ 74 ಏನ ಪ್ರಾಣಗಳು ನ್ಯಾಯ ಕೇಳುತ್ತೆ, ಅದು ಬುರುಡೇನ ಅದು? ಇದು ಯಾಕೆ ಹೇಳ್ತಾರೆ ಅವರು? ತನಿಖೆನೇ ಆಗಬಾರ್ದಂದು ಯಾಕೆ ಹೇಳ್ತಾರೆ? ಹೇಳೋರು ಯಾರು? ಕೋರ್ಟ್ಗೆ ಹೋಗಿ 7 ಸ್ಟೇ ತಗೊಂಡವ್ರು ಯಾರು? ರಿಟ್ ಪಿಟಿಷನ್ ಹಾಕಿರೋರು ಅವ್ರಿಗೇನು ಇಂಟ್ರೆಸ್ಟು? ಸತ್ತಿದ್ದಾರೆ, ತನಿಖೆ ಆಗಿತ್ತೆ, ನೀನು ಯಾಕೆ ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಳ್ತೀರಾ? ಇದು ಇಡೀ ಪ್ರಪಂಚದಲ್ಲಿ ಎಲ್ಲಿ ನಡೆದಿಲ್ಲ. ಈ ಹಿಟ್ಲರ್ ಕಾಲದಲ್ಲಿ ನಡೆದಿದೆ, ಮುಸೋಲಿನಿ ನಡೆದಿದೆ, ಇಡೀ ಅಮೀನ್ ನಡೆದಿದೆ. ಅದು ನಮ್ಮ ಭೂಮಿ, ಇದು ಮಹಾತ್ಮ ಗಾಂಧಿ ಹುಟ್ಟಿರೋ ಭೂಮಿ, ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ ಭೂಮಿ, ಭಗತ್ ಸಿಂಗ್ ಹುಟ್ಟಿದ ಭೂಮಿ, ಅಂಬೇಡ್ಕರ್ ಹುಟ್ಟಿದ ಭೂಮಿ. ಈ ಭೂಮಿಯಲ್ಲಿ ಸಂವಿಧಾನ ಇದೆ, ಸಂವಿಧಾನದ ಅಡಿಯಲ್ಲಿ FSR ಇದೆ, ಪೊಲೀಸ್ ಇದೆ. ವ್ಯವಸ್ಥೆ ಕೆಟ್ಟೋಗಿದ. ಈ ಕುತಂತ್ರ, ಕಿತಾಪತಿ, ಭೂಪತಿ, ತಿರುಪತಿ, ಛಲಪತಿ ಯಾರು ಮಾಡ್ತಾರೆ? ಇದನ್ನು ನೀವು ಪ್ರಶ್ನೆ ಮಾಡಬೇಕು. ಇದು ಹೋಗಿದೆ, 3ನೇ ತಾರೀಕು ಏನಾಗುತ್ತೆ ನೋಡೋಣ. ಅದರ ಮಧ್ಯದಲ್ಲಿ ಒಂದು ದೂರು ಬೆಳ್ತಂಗಡಿ ಸ್ಟೇಷನಲ್ಲಿ ಬೀಳುತ್ತೆ, ಪೊಲೀಸರ ಮೇಲೇನೂ ಬೀಳುತ್ತೆ, ಡಾಕ್ಟ್ರ ಮೇಲೇನೂ ಬೀಳುತ್ತೆ, ದೂರದಾರನ ಮೇಲೇನೂ ಬೀಳುತ್ತೆ, ಕೊಲೆಗಾರನ ಮೇಲೇನೂ ಬೀಳುತ್ತೆ. ಯಾವನು ತಪ್ಪು ಮಾಡಿದ್ದಾನೆ ಅವನ ಹೆಸರು ಹೇಳಿ, ವಿಳಾಸ ಹೇಳಿ ಫೈಲ್ ಮಾಡ್ತೀವಿ. ನಾನೇ ಫೈಲ್ ಮಾಡ್ತೀನಿ. ಜೊತೆಗೆ